ರುದ್ರಂ ಸಮಾಶ್ರಿತಾದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ ಸತ್ವಂ ರಜಸ್ತಮ ಇತಿ ತಿಸ್ರಃ ಸುರ ನೃ ನಾರಕಾಃ ತತ್ರಾಪ್ಯೇಕೈಕಶೋ ರಾಜನ್ ಭಿದ್ಯಂತೆ ಗತಯಃ ತ್ರಿಧಾ. ಸಾಂಪ್ರತಂ ಶ್ರೀಮದ್ಭಾಗವತೆ ದ್ವಿತೀಯೇ ಸ್ಕಂಧೆ ದಶಮೇ ಅಧ್ಯಾಯೇ ಏಕಚತ್ವಾರಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 41ನೇ ಶ್ಲೋಕಃ ಉಪನ್ಯಸ್ಯತೆ. ಜೀವಾಃ ಸಾತ್ವಿಕಾಃ ರಾಜಸಾಃ ತಾಮಸಾಃ ಇತಿ ತ್ರಿಧಾ ಭಿದ್ಯಂತೆ. ತತ್ರ ದೇವಋಷಿ ಪಿತೃ ಪಾಹ ಸಾತ್ವಿಕಾಃ ಇತಿ ಗಣ್ಯಂತೆ. ನರಾಃ ರಾಜಸಾಃ ಇತಿ ಸಂಭಾವ್ಯಂತೆ. ಅಸುರಾಸ್ತು ತಾಮಸಾ ಇತ್ಯೇವ ಗರ್ಹ್ಯಂತೆ. ಯೇಷು ತ್ರಿಷು ವರ್ಗೇಷ್ವಪಿ ಪುನಃ ತ್ರಿಧಾ ವಿಭಾಗಾಃ ವರ್ತಂತೆ. एवञ्च आहत्य नवविभागाः सुरान् मनुष्यान् दैत्यांश्च वर्णयन्तः विभागाः शास्त्रेषु दृश्यन्ते. ಈ ಶ್ಲೋಕದಲ್ಲಿ ಆಚಾರ್ಯ ಮಧ್ವರ ಸಿದ್ಧಾಂತ ಏನಿದೆ, ಜೀವ ಸ್ವಭಾವವಾದ, ಅದಕ್ಕೆ ಪೂರಕವಾದಂಥ ಒಂದು ಶ್ಲೋಕವನ್ನು ಹೇಳ್ತಿದ್ದಾರೆ. ಎಲ್ಲ ಜೀವರು ಸಮಾನರಲ್ಲ, ಅವರ ಸಾಧನೆಯೂ ಸಮಾನ ಅಲ್ಲ, ಅವರಿಗೆ ಸಿಗುವ ಫಲವೂ ಸಮಾನವಲ್ಲ. ಮತ್ತೆ ಎಲ್ಲ ಜೀವರು ಸಜ್ಜನರೂ ಅಲ್ಲ, ಎಲ್ಲ ಜೀವರು ದುರ್ಜನರೂ ಅಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಕಾಣುವಂತಹ ಒಂದು ವಿಶಿಷ್ಟ ಸಂಗತಿಯನ್ನು ಇಲ್ಲಿ ತಿಳಿಸಿದ್ದಾರೆ. ಬೇರೆ ಯಾವ ಸಿದ್ಧಾಂತದಲ್ಲೂ ಕೂಡ ಈ ಥರದ ವರ್ಗೀಕರಣಗಳು ಕಾಣಿಸೋದಿಲ್ಲ. ಅನೇಕ ಜನ ಎಲ್ಲ ಜೀವರು ಸಮಾನರು ಅಂತ ಹೇಳ್ತಾರೆ. ಅದ್ವೈತದಲ್ಲಿ ಅಂತೂ ಎಲ್ಲ ಜೀವರು ಪರಬ್ರಹ್ಮನಿಂದ ಅಭಿನ್ನರು ಅಂತಲೇ ಹೇಳ್ತಾರೆ, ನಮಗದು ಗೊತ್ತಿದೆ. ಇನ್ನು ಕೆಲವರು ಭೇದವನ್ನು ಒಪ್ಪಿದ್ರು ಕೂಡ ಎಲ್ಲ ಜೀವರು ಸಮಾನರು ಅಂತ ಹೇಳ್ತಾರೆ. ಇದು ನಮ್ಮ ದೇಶದಲ್ಲಿ ವೈದಿಕ ಮತವನ್ನು ಅವಲಂಬಿಸಿರುವಂತಹ ಮತಗಳ ಕಥೆ. ಕೆಲವು ಪಾಶ್ಚಾತ್ಯ ಮತಗಳಲ್ಲಿ ಹಾಗೆ ನಾನು ಪಾಶ್ಚಾತ್ಯ ಅಂತ ಹೇಳಿದ್ರು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಈ ಧರ್ಮಗಳನ್ನು ಒಳಗೊಂಡು ಹೇಳಿದ್ದು. ಅಲ್ಲಿಯೂ ಕೂಡ ಭಗವಂತನ ಭಕ್ತರಾದವರು ಕೆಲವರಿದ್ದಾರೆ. ಈ ಜನ್ಮದಲ್ಲಿ ಭಗವಂತನ ಆರಾಧನೆ ಮಾಡಿ ಮುಕ್ತಿಯನ್ನು ಪಡ್ಕೊಳ್ಳುವವರು, ಮತ್ತೆ ಸಿಕ್ಕ ಈ ಜನ್ಮವನ್ನು ದುರುಪಯೋಗ ಮಾಡಿಕೊಂಡು ನರಕವನ್ನೇ ಹೊಂದುವಂಥವರು. ಹೀಗೆ ಅವರ ಸಿದ್ಧಾಂತದಲ್ಲೂ ಕೂಡ ಶಾಶ್ವತ ಮುಕ್ತಿ, ಶಾಶ್ವತ ನರಕಗಳ ವರ್ಣನ ಹೊಂದಿದೆ. ಭಾರತೀಯ ದರ್ಶನಗಳಲ್ಲಿ ಪ್ರಾಯ ಮಧ್ವಾಚಾರ್ಯರೊಬ್ಬರೇ ಶಾಶ್ವತವಾದ ಮೋಕ್ಷ ಹಾಗೆ ಶಾಶ್ವತವಾದ ನರಕ, ಇನ್ನು ಕೆಲವರು ನಿತ್ಯ ಸಂಸಾರಿಗಳು ಅನ್ನುವ ವಿಭಾಗವನ್ನು ವರ್ಣನೆ ಮಾಡಿದವರು. ಐತರೇಯ ಉಪನಿಷತ್ತಿನಲ್ಲಿ ಕ್ಷುದ್ರ ಮಿಶ್ರಾಣೀವ ಬೀಜಾನಿ ಅನ್ನುವಂಥ ಒಂದು ಮಾತು ಕೇಳಿ ಬರ್ತದೆ. ಈ ಜೀವರೆಲ್ಲರೂ ಕೂಡ ಬೀಜಗಳಿದ್ದಂತೆ, ಅವು ಕ್ಷುದ್ರ ಮಿಶ್ರಗಳು. ಒಂದಷ್ಟು ಜೀವಗಳನ್ನು
ನಾವು ಪರಿಶೀಲನೆಗೆ ತಗೊಂಡ್ರೆ ಅವರಲ್ಲಿ ಕೆಲವರು ಸಾತ್ವಿಕರಿರ್ತಾರೆ, ಕೆಲವರು ರಾಜಸರಿರ್ತಾರೆ, ಕೆಲವರು ತಾಮಸರಿರ್ತಾರೆ, ಭಿನ್ನ ಭಿನ್ನವಾದ ಸ್ವಭಾವದವರು ಇರ್ತಾರೆ. ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ಬೀಜಾನಿ ಸರ್ವಶಃ ಬ್ರಹ್ಮಾದ್ಯಾಹ ಸರ್ವ ಏವೈತೆ ಜೀವಾಹ ಭಿನ್ನ ಸ್ವರೂಪಕಾಹ ಅಂತ ಆ ಇತರೆ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ವರ್ಣಿಸ್ತಾರೆ. ನಾವು ನೋಡುವಂಥ ಈ ಭತ್ತ, ಗೋಧಿ, ಜೋಳ ಮೊದಲಾದ ಬೀಜಗಳು ಏನಿವೆ ಅವೆಲ್ಲವೂ ಕೂಡ ಬೇರೆ ಬೇರೆ ಸ್ವಭಾವ ಇದ್ದದ್ದು ನಮಗೆ ಗೊತ್ತಿದೆ. ಒಂದೇ ಬೀಜದಿಂದ ಅನೇಕ ಸಸ್ಯಗಳು ಹುಟ್ಟುತ್ತಾವಾದರೂ ಕೂಡ ಆ ಅನೇಕಗಳೆಲ್ಲವೂ ಒಂದೇ ಥರ ಇರ್ತವೆ. ಭತ್ತವನ್ನು ಬಿತ್ತಿದರೆ ಅಕ್ಕಿಯ ಗಿಡಗಳೇ ಸಸ್ಯಗಳೇ ಹುಟ್ಟುತ್ತವೆ. ಗೋಧಿಯನ್ನು ಬಿತ್ತಬೇಕಾದ್ರೆ ಗೋಧಿಯ ಬೀಜವನ್ನು ಸ್ವೀಕಾರ ಮಾಡಿದರೆ ಅಲ್ಲಿಂದ ಹುಟ್ಟುವಂಥವು ಆ ಗೋಧಿಯ ಸಸ್ಯಗಳೇ. ಗೋಧಿಯಿಂದ ಅಕ್ಕಿಯ ಸಸ್ಯಗಳಾಗಲಿ, ಅಕ್ಕಿಯಿಂದ ಗೋಧಿಯ ಸಸ್ಯಗಳಾಗಲಿ ಹುಟ್ಟೋದಿಲ್ಲ. ಇದು ನಮ್ಗೆ ಗೊತ್ತಿದೆ. ಹಾಗೆ ಏವಂ ಬ್ರಹ್ಮಾದ್ಯಾಹ ಸರ್ವೇ, ಚತುರ್ಮುಖ ಬ್ರಹ್ಮ ಮೊದಲಾದವರು ಪ್ರತಿಯೊಬ್ಬರೂ ಕೂಡ ಭಿನ್ನ ಭಿನ್ನವಾದ ಸ್ವರೂಪ ಇದ್ದವರಾಗಿದ್ದಾರೆ. ಆದ್ದರಿಂದಲೇ ಅವರಿಗೆ ಭಿನ್ನ ಭಿನ್ನವಾದ ಸಾಧನೆ ಇದೆ, ಹಾಗೆ ಭಿನ್ನ ಭಿನ್ನವಾದಂಥ ಗತಿಯೂ ಕೂಡ ಇದೆ. ಈ ಪ್ರಪಂಚದಲ್ಲಿ ಇರುವವರೆಲ್ಲರೂ ಕೂಡ ಸಾತ್ವಿಕರೇ ಅಲ್ಲ. ಅದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ವರ್ಣನೆ ಮಾಡ್ತಾರೆ. ತಾಮಸತ್ವಾಚ ಲೋಕಸ್ಯ ಅಂತ. ಲೋಕದಲ್ಲಿ ತಾಮಸರು ಬಹಳ, ದುರ್ಬುದ್ಧಿಯವರು ಬಹಳ ಅಂತ. ಈಗ ನಾವು ಮುಂದೆ ಸಾತ್ವಿಕರು, ರಾಜಸರು, ತಾಮಸರು ಅವ್ರ ಬಗ್ಗೆ ನೋಡೋರಿದ್ದೇವೆ. ಆದ್ರಿಂದ ಈ ಮಾತನ್ನು ಹೇಳಿದೆ. ಲೋಕ ತಾಮಸರಿಂದಲೇ ತುಂಬಿ ಹೋಗಿದೆ. ಮತ್ತೆ ಅವರಲ್ಲಿ ಮಿಥ್ಯಾಜ್ಞಾನವೇ ಯಾವತ್ತೂ ತುಂಬಿಕೊಂಡಿರ್ತದೆ. ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ, ಶುದ್ಧ ಬುದ್ಧಿ ಇದ್ದವರು ಯಾವತ್ತೂ ಕೂಡ ಕಡಿಮೆಯೇ. ದುರಾಗ್ರಹ ಗೃಹೀತತ್ವಾತ್, ಪ್ರತಿಯೊಬ್ಬನೂ ಕೂಡ ಶಾಸ್ತ್ರಗಳನ್ನು ಓದುವಾಗ ತನ್ನ ಮನಸ್ಸಿನಲ್ಲಿದ್ದಂತಹ ದುರಾಗ್ರಹಗಳನ್ನೇ ಆ ಶಾಸ್ತ್ರದಲ್ಲಿ ಕಾಣುವ ಪ್ರಯತ್ನ ಮಾಡ್ತಾನೆ. ಶಾಸ್ತ್ರವನ್ನು ಓದುವಾಗ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ವ್ಯವಹರಿಸುವಾಗ ಕೂಡ ಅವನಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ದುರಾಗ್ರಹವೇ ಅವನನ್ನು ಪ್ರೇರಿಸುವುದು. ಆದ್ದರಿಂದ ಎಲ್ಲ ಸಮಯಗಳು, ಎಲ್ಲ ದರ್ಶನಗಳು, ಎಲ್ಲ ಸಿದ್ಧಾಂತಗಳು ಯಾವ ಕಾಲಕ್ಕೂ ಇದ್ದೇ ಇರ್ತವೆ. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ತಥಾಪಿ ಶುದ್ಧ ಬುದ್ಧೀನಾಂ ಈಶಾನುಗ್ರಹ ಯೋಗಿನಾಂ, ಶುದ್ಧ ಬುದ್ಧಿ ಇದ್ದವರು ಕಡಿಮೆ ಇದ್ದಾರೆ. ಅವರಿಗೆ ಭಗವಂತನ ಅನುಗ್ರಹದಿಂದ ಸುಯುಕ್ತಯ, ಶಾಸ್ತ್ರವನ್ನು ಅಧ್ಯಯನ ಮಾಡಿ ನಿರ್ದುಷ್ಟವಾದ ಯುಕ್ತಿಗಳನ್ನು ಅವರು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಸಮರ್ಥರಾಗ್ತಾರೆ ಭಗವಂತನ ಅನುಗ್ರಹದಿಂದ. ಸುಯುಕ್ತಯ ತಮೋಹನ್ಯು ಆಗಮಾನುಗತಾ ಸದಾ, ಆಗಮ ಅನುಗತಾ, ಶಾಸ್ತ್ರಾನುಸಾರವಾದ ಯುಕ್ತಿಗಳನ್ನು ಅವರು ಅರಿತುಕೋತಾರೆ. ಆದ್ದರಿಂದ ಅವರಲ್ಲಿರುವಂತಹ ಅಜ್ಞಾನ ನಷ್ಟ ಆಗಿ ಹೋಗ್ತದೆ. ಅವರಿಗೂ ಹೇರಳವಾಗಿ ಅಜ್ಞಾನ ತುಂಬಿಕೊಂಡೇ ಇರ್ತದೆ. ಆ ಅಜ್ಞಾನವನ್ನು ತುಂಬಿಕೊಳ್ಳಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡಬೇಕಾಗ್ತದೆ. ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ ಬಾಹುಲ್ಯಾತ್ ಅಲ್ಪವೇದಿನಾಂ, ಅಲ್ಪಜ್ಞಾನಿಗಳೇ ಬಹಳ ಈ ಜಗತ್ತಿನಲ್ಲಿ, ಶುದ್ಧ ಬುದ್ಧಿ ಇದ್ದವರು ಕಡಿಮೆ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಜಗತ್ತು ಯಾಕೆ ಹೀಗಿದೆ ಅನ್ನೋದನ್ನು ನಾವು ನಿರೂಪಿಸಲಿಕ್ಕೆ ಹೊರಟಾಗ ಜಗತ್ತಿನ ಮೂಲ ಸ್ವಭಾವ ಇದು ಅನ್ನೋದನ್ನು ಆಚಾರ್ಯರು ಕೊಟ್ಟ ಉತ್ತರವನ್ನು ನಾವು ಪರಿಗಣನೆ ಮಾಡಿದರೆ ಅದು ಗೊತ್ತಾಗ್ತದೆ. ಎಲ್ಲ ಜೀವರು ಸಮಾನರಾದರೆ ಜಗತ್ತಿನಲ್ಲಿ ಹೀಗೆ ವ್ಯತ್ಯಾಸಗಳಿವೆ? ಒಬ್ಬರು
ಭಗವದ್ಭಕ್ತರಾಗಿದ್ದಾರೆ, ಕೆಲವರು ದುಷ್ಟರಾಗಿದ್ದಾರೆ, ಭಗವಂತನನ್ನು ಭಾಗವತರನ್ನು ಪರಿಪರಿಯಾಗಿ ಪೀಡಿಸ್ತಾರೆ. ಯಾಕೆ ಹೀಗೆ ವ್ಯತ್ಯಾಸ? ಭಗವದ್ಭಕ್ತರಲ್ಲಿಯೂ ಕೂಡ ಕರ್ಮವನ್ನು ಪ್ರಧಾನವಾಗಿ ನೆಚ್ಚಿಕೊಂಡವರು ಕೆಲವರು, ಜ್ಞಾನದ ಕಡೆಗೆ ಒಲವಿದ್ದವರು ಇನ್ನು ಕೆಲವರು, ಹೀಗೆಲ್ಲ ಇದ್ದಾರೆ. ಎಲ್ಲರನ್ನೂ ಮುಕ್ತಿಯೋಗ್ಯರು ಅಂತಲೇ ಪರಿಗಣನೆ ಮಾಡಿದ್ರು ಅವರೆಲ್ಲರೂ ಒಂದೇ ರೀತಿಯಾಗಿಲ್ಲ. ಅವರ ನಡೆ ನುಡಿಗಳು ಒಂದೇ ರೀತಿಯಾಗಿಲ್ಲ, ಆಚಾರ ವಿಚಾರಗಳು ಒಂದೇ ರೀತಿಯಾಗಿಲ್ಲ. ಮತ್ತೆ ಅವರ ನಡೆನುಡಿಗಳು ಆ ಕಡೆ ಇರಲಿ, ಅವರ ಹುಟ್ಟುವುದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹುಟ್ಟಿರ್ತಾರೆ, ಒಂದೊಂದು ಪರಿಸರದಲ್ಲಿ ಹುಟ್ಟುತ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಆಯಾ ಪರಿಸರದಲ್ಲಿ ಹುಟ್ಟಿದವರಿಗೆ ಆಯಾ ವಂಶವಾಹಿಗಳ ಮೂಲಕ, ಜೀನ್ಸಿನ ಮೂಲಕ ಒಂದ್ಯಾವುದೋ ಅನುಕೂಲ ಅಥವಾ ಅನನುಕೂಲ ಒದಗಿ ಬಂದಿರ್ತದೆ. ಪರಿಸರದ ಮೂಲಕ ಮತ್ತೊಂದ್ಯಾವುದೋ ಅನುಕೂಲ ಅಥವಾ ಅನನುಕೂಲ ಒದಗಿ ಬಂದಿರ್ತದೆ. ಹೀಗೆ ಇವೆಲ್ಲ ಯಾಕಾಗಿರ್ತವೆ? ಈ ವ್ಯತ್ಯಾಸಗಳಿಗೆ ಏನು ಕಾರಣ? ಎಲ್ಲರೂ ಸಾತ್ವಿಕರು ಅನ್ನೋದನ್ನೇ ಇಟ್ಕೊಂಡ್ರು, ಸಾತ್ವಿಕರಲ್ಲೇ ಈ ಪರಿಗಣನೆ ಮಾಡಿದ್ರು ಎಲ್ಲರೂ ಒಂದೇ ಥರ ಇಲ್ಲ. ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ. ಯೋಗ್ಯತಾ ಅಂತನ್ನುವುದೇ ಭಿನ್ನ ಭಿನ್ನವಾಗಿದೆ ಪ್ರತಿಯೊಬ್ಬರಿಗೂ, ಅದು ಅನಾದಿ. ಭಗವಂತನು ಅದನ್ನು ಮಾಡಿದ್ದಲ್ಲ. ಅದು ಆಯಾ ಜೀವರದೇ ಒಂದು ವಿಶಿಷ್ಟವಾದ ಸ್ವಭಾವ ಅಷ್ಟೆ. ಸಾತ್ವಿಕರಲ್ಲೇ ಅದನ್ನು ಮಾತಾಡ್ತಿದ್ದೀವಿ, ಮತ್ತೊಂದ್ಸರಿ ಅದನ್ನು ನಾವು ನೋಡಬೇಕು. ಸಾತ್ವಿಕರು, ರಾಜಸರು, ತಾಮಸರು ಅಂತ ವಿಭಾಗ ಮಾಡಿದಾಗ ಅಲ್ಲಂತೂ ಇನ್ನೂ ತೀರಾ ಗಮನಾರ್ಹವಾದ ವ್ಯತ್ಯಾಸಗಳಿವೆ. ಯಥೋದಂಚನ ಕುಂಭಾಧೇಹೇ ಪೂರ್ತಿ ಯೋಗ್ಯತೆಯ ಭವೇತ್. ಬಾವಿಯಿಂದ ನೀರು ಸೇದಲಿಕ್ಕೆ ಅನುಕೂಲ ಆಗುವಂತಹ ಒಂದು ಕೊಡ ಅಥವಾ ಒಂದು ಬಿಂದಿಗೆ, ಅದರ ಯೋಗ್ಯತೆ ಒಂದು ಹಂಡೆ, ದೊಡ್ಡ ತಪ್ಪಲೆ, ಅದರ ಯೋಗ್ಯತೆ ಮತ್ತೊಂದು. ದೊಡ್ಡ ಟ್ಯಾಂಕ್, 100 ಲೀಟರ್ ನೀರು ಹಿಡಿಯುವಂಥ ದೊಡ್ಡ ಟ್ಯಾಂಕ್ ಒಂದು ಯೋಗ್ಯತೆ ಬೇರೆ, ನದಿಯ ಯೋಗ್ಯತೆ ಇನ್ನೂ ಬೇರೆ, ಸಮುದ್ರದ ಯೋಗ್ಯತೆ ಮತ್ತೂ ಬೇರೆ. ಪೂರ್ತಿ ಯೋಗ್ಯತೆಯ ಭವೇತ್. ಬಿಂದಿಗೆಯಲ್ಲಿ ಸ್ವಲ್ಪನೇ ನೀರು ಹಿಡಿದ್ರೂ ಅದು ತುಂಬಿತು ಅಂತ ಅನಿಸ್ಕೋತದೆ. ಹಂಡೆಯಲ್ಲಿ ಅದಕ್ಕಿಂತ ಹೆಚ್ಚು ನೀರು ಹಿಡಿತದೆ, ಆದರೂ ಅದು ತುಂಬಿತು ಅಂತಲೇ ಅನಿಸ್ಕೋತದೆ. ಬಿಂದಿಗೆಗೆ ಹೋಲಿಸಿದ್ರೆ ಅದರ ನೀರು ಹೆಚ್ಚಿರಬಹುದು, ಆದರೆ ಒಂದು ಟ್ಯಾಂಕಿಗೆ ಹೋಲಿಸಿದ್ರೆ ಒಂದು ಹಂಡೆಯಲ್ಲಿ ನೀರು ಕಡಿಮೆ ಇರ್ತದೆ, ಆದರೂ ಅದು ತುಂಬಿದ್ದೆ. ಹೀಗೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮಲ್ಲಿ ಸಾಧನೆ ನಡೆಯೋದು. ಪ್ರತಿಯೊಬ್ಬರದ್ದು ಸಾಧನ ಮಾರ್ಗ ಅನ್ನುವುದು ಬೇರೆನೇ ಇದೆ. ಎಷ್ಟು ಜನ ಸಾಧಕರಿದ್ದಾರೋ ಅಷ್ಟು ಸಾಧನೆ ಮಾರ್ಗಗಳೂ ಇವೆ. ಅದರಿಂದ ಅವರು ಪಡೆಯುವಂತಹ ಫಲವೂ, ಭಗವತ್ ಪ್ರಾಪ್ತಿ, ಮುಕ್ತಿ ಅನ್ನುವಂಥ ಫಲವೂ ಕೂಡ ಬೇರೆ ಬೇರೆನೇ ಇದೆ. ಇದಿಷ್ಟು ಸಾತ್ವಿಕರದು ಮುಕ್ತಿ ಯೋಗ್ಯರದಾಯಿತು. ಇನ್ನು ಸಾತ್ವಿಕರು, ಮುಕ್ತಿ ಯೋಗ್ಯರು, ನಿತ್ಯ ಸಂಸಾರಿಗಳು ಮತ್ತು ತಾಮಸರು ಅಂತ ತಗೊಂಡಾಗ ಎಲ್ಲರೂ ಮುಕ್ತಿ ಯೋಗ್ಯರಾಗಿಲ್ಲ. ಕೆಲವರು ತಮೋಯೋಗ್ಯರಾಗಿದ್ದಾರೆ, ಕೆಲವರು ನಿತ್ಯ ಸಂಸಾರಿಗಳಾಗಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ನಮ್ಮಂಥವರಿಗೆ ದೈವ ವ್ಯವಸ್ಥೆಯ, ನಿಸರ್ಗದ ವ್ಯವಸ್ಥೆಯ ಪೂರ್ಣ ಅರಿವಿಲ್ಲದೆ ಇದ್ದವರಿಗೆ ಕೆಲವರು ನಿತ್ಯ ನರಕಕ್ಕೆ ಹೋಗಿಬಿಡ್ತಾರೆ, ಅವರು ಎಂದೂ ಅಲ್ಲಿ ಮರಳಿ ಬರೋದಿಲ್ಲ ಅನ್ನುವುದು ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನಸ್ಸು ಅದಕ್ಕೆ ತುಂಬ ಕರಗ್ತದೆ, ದುಃಖ ಪಡ್ತದೆ ನಮ್ಮ ಮನಸ್ಸು ಅವ್ರ ಸ್ಥಿತಿಯನ್ನು ನೋಡಿ. ಎಷ್ಟೋ ಕೋಟಿ ವರ್ಷಗಳಾದರೂ ಆಗಲಿ, ಕೊನೆಗೂ ಅವರಿಗೆ ಅಂಥ ದುರ್ಗತಿಯಿಂದ ಮುಕ್ತಿ ಆಗ್ತದೆ ಅಂತಾದರೆ ನಮ್ಮ ಮನಸ್ಸಿಗೆ ಒಂದಿಷ್ಟು ಅದರಿಂದ ಸಮಾಧಾನ ಸಿಕ್ಕಿತ್ತು. ಎಂದೂ ಮರಳಿ ಬರದೇ ಇರುವಂಥ ಮಹಾ ದುಃಖಕ್ಕೆ ಅವರು ಗುರಿಯಾಗ್ತಾರೆ ಅನ್ನೋದನ್ನು ನಮ್ಮಂಥವರಿಗೆ ಸಹಿಸ್ಲಿಕ್ಕಾಗೋದಿಲ್ಲ. ತುಂಬ ಮನಸ್ಸು ವ್ಯಥೆಗೊಳ್ಳುತ್ತದೆ. ಅದು ವಿಷಯ ನಮಗೀಗ ಸಲ ಆಗ್ತಿರುವುದು ಸರಿ, ಆದರೆ ಶಾಸ್ತ್ರ ಹೀಗಿದೆ. ಕೆಲವರು ನಿತ್ಯವಾದ ನರಕಕ್ಕೆ ಹೋಗ್ತಾರೆ, ಕೆಲವರು ನಿತ್ಯವಾದ ಸದ್ಗತಿಗೆ ಹೋಗ್ತಾರೆ. ಆದ್ದರಿಂದ ನಮ್ಮ ಈ ಆಚಾರ್ಯರ ಸಿದ್ಧಾಂತವನ್ನು ಜೀವ ವಿರೋಧಿ ಸಿದ್ಧಾಂತ, ಜೀವದ ಒಂದು ಮೂಲ ಯೋಗ್ಯತೆಯನ್ನೇ ತಿರಸ್ಕರಿಸಿದಂಥ, ಅದನ್ನು ಕಡೆಗಣಿಸಿದಂಥ, ಅದನ್ನು ತುಚ್ಛೀಕರಿಸಿದಂಥ ಒಂದು ಸಿದ್ಧಾಂತ ಅಂತ ಹೀಗೆಲ್ಲ ಅದಕ್ಕೆ ಅಪವಾದ ಅನೇಕ ಜನ ಹಾಕ್ತಾರೆ. ಅದು ಹಾಗೇನೇ ಇರಲಿ. ನಾವು ಇಲ್ಲಿ ಕೂತ್ಕೊಂಡವರು,
ಪ್ರವಚನ ಹೇಳುವವರು, ಪ್ರವಚನ ಕೇಳುವವರು ಇವರೆಲ್ಲ ಇಂಥ ಸಂಗತಿಗಳನ್ನು, ಕೆಲವರು ನಿತ್ಯ ಸದ್ಗತಿಗೆ ಪಾತ್ರರಾದವರು, ಕೆಲವರು ನಿತ್ಯ ಸಂಸಾರಿಗಳು, ಕೆಲವರು ನಿತ್ಯವಾದ ನರಕಕ್ಕೆ ಹೋಗ್ತಾರೆ ಅಂತನ್ನುವುದನ್ನೆಲ್ಲ ಯಾರಿಗಾದರೂ ಎದುರಿಗೆ ಬಂದು ಕೂತವರಿಗೆ 2+2=4 ಅನ್ನೋ ಥರ ಕನ್ವಿನ್ಸ್ ಮಾಡಿಸಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಅದಷ್ಟು ಸುಲಭದ ಕೆಲಸ ಅಲ್ಲ. ಅತೀಂದ್ರಿಯವಾದ ಸಂಗತಿಗಳು, ಆದ್ದರಿಂದ ಅವುಗಳನ್ನು ಹಾಗೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಹಾಗಿರುವುದರಿಂದಲೇ ಎಲ್ಲ ಜೀವರು ಭಗವದ್ಭಕ್ತರೇ, ಎಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ಸದ್ಗತಿಯನ್ನು ಪಡೆದೇ ಪಡಿತಾರೆ. ಎಷ್ಟೇ ದುಷ್ಟನಾಗಲಿ ಆತನನ್ನು ತಿದ್ದುವುದು ಸಾಧ್ಯ ಇದೆ ಅಂತ ಒಂದು ಆಲೋಚನಾ ಸರಣಿ, ಅಂತ ಪ್ರಯತ್ನಗಳು, ಅದನ್ನು ನೋಡಿದಾಗ ಹೌದು ಅಂತ ಅನಿಸಿಬಿಡ್ತದೆ ಕೆಲವು ಸರಿ, ಕೆಲವರಿಗೆ ಅಥವಾ ಅನೇಕರಿಗೆ. ಕೆಲವರನ್ನ ಬೇಗ ತಿದ್ದಬಹುದು, ಕೆಲವರನ್ನ ಅಷ್ಟು ಬೇಗ ತಿದ್ದಲಿಕ್ಕೆ ಆಗ್ಲಿಕ್ಕಿಲ್ಲ. ತುಂಬಾ ಮಾಡಬಾರದ ಕ್ರೌರ್ಯಗಳನ್ನು, ಮಾಡಬಾರದ ದುಷ್ಟ ಕೆಲಸಗಳನ್ನೆಲ್ಲ ಮಾಡಿ ಅವರು ಬೇಗ ತಿದ್ದುಪಡಿಯ ಅಳತೆಗೆ ಬರೋದೇ ಇಲ್ಲ. ಅವರನ್ನು ತಿದ್ದುವುದಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೆ ಆ ಪ್ರಯತ್ನ ಬಿಡುವಂತಿಲ್ಲ. ಒಂದು ಕಾಲದಲ್ಲಿ ಅವರು ಉದ್ಧಾರ ಕಂಡೇ ಕಾಣ್ತಾರೆ ಅಂತೆಲ್ಲ ವಾದಗಳನ್ನು ನಾವು ಬೇರೆ ಬೇರೆ ಪ್ರಸಂಗಗಳಲ್ಲಿ ಕೇಳ್ತಿರ್ತೇವೆ. ಆ ಥರ ವಾದ ಮಾಡುವವರು ಕೂಡ ಮೂರ್ಖರು ಅಥವಾ ಅಜ್ಞಾನಿಗಳೇನಲ್ಲ. ಜೀವಮಾನದಲ್ಲಿ ತುಂಬಾ ಸಾಧನೆ ಮಾಡಿದವರು, ಅನೇಕ ಜನರ ಮೇಲೆ ಪ್ರಭಾವ ಬೀರಿದವರು, ಅವರನ್ನು ಎತ್ತಿ ಹಿಡಿದವರು, ಇಂಥವರೆಲ್ಲ ಇರ್ತಾರೆ. ಅಂಥವರೆಲ್ಲ ಹೇಳುವಂತಹ ಮಾತುಗಳನ್ನು ನಾವು ಗಮನಿಸಿದಾಗ ಹೌದೇನೋ ಅಂತ ಅನಿಸ್ತದೆ. ನಿತ್ಯ ನರಕಕ್ಕೆ ಹೋಗುವಂತಹ ಒಂದು ವರ್ಗ ಇದೆ, ಅವರನ್ನು ತಿದ್ದುವುದೇ ಸಾಧ್ಯ ಇಲ್ಲ, ಭಗವಂತನಿಗೂ ಅವರನ್ನು ತಿದ್ದುವುದು ಸಾಧ್ಯ ಇಲ್ಲ ಅನ್ನೋದನ್ನ ಏನು ಆಚಾರ್ಯ ಹೇಳಿದ್ದಾರೆ, ಅದನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಮತದವರಂತೂ ಖಂಡಿತವಾಗಿಯೂ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಹೇಳಿದ್ದಾರೆ, ಅದಕ್ಕೆ ಶಾಸ್ತ್ರ ಪ್ರಮಾಣಗಳನ್ನು ತೋರಿಸಿದ್ದಾರೆ ಅಂತ ನಾವು ಒಪ್ಪಬೇಕಷ್ಟೆ. ಹಾಗೆ ಒಪ್ಪಿದವರಿಗೂ ಕೂಡ ಕೆಲವು ಸಂಗತಿಗಳು ಹೀಗೆ ಕಾಡುವುದಿದೆ. ಭಗವಂತ ಈ ಜೀವರನ್ನ ಸೃಷ್ಟಿಗೆ ತಂದಿದ್ದಾನಲ್ಲ, ಸಾತ್ವಿಕರನ್ನ ಸೃಷ್ಟಿಗೆ ತಂದಿದ್ದಾನೆ, ಸಂತೋಷ. ಅವ್ರ ಕಡೆಯಿಂದ ಸಾಧನೆ ಮಾಡಿಸ್ತಾನೆ, ಅವ್ರ ಮೂಲಕ ಅವ್ರಿಗೊಂದು ಸದ್ಗತಿ ಕೊಡ್ತಾನೆ ಕೆಲವು ಕಾಲ ಆದಮೇಲೆ. ಅದು ಮೆಚ್ಚಬೇಕಾದದ್ದೇ. ಆದರೆ ತಮೋಯೋಗ್ಯರೇನಿದ್ದಾರೆ, ಅವರ ಸ್ವಭಾವವನ್ನು ಭಗವಂತನಿಗೂ ಬದಲಿಸ್ಲಿಕ್ಕೆ ಆಗೋದಿಲ್ಲ, ಅವರೂ ಅದನ್ನು ಬದಲಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅದರಿಂದಲೇ ಅವರು ನಿತ್ಯ ದುರ್ಗತಿಗೆ ಹೋಗ್ತಾರೆ ಅಂತ ನೀವೇನು ಹೇಳ್ತಿರಲ್ಲ, ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ತದೆ ಅಂತ ಅನೇಕ ಜನ ನನ್ನನ್ನು ಕೇಳಿದ್ದಿದೆ. ಅಂಥ ಅನೇಕ ಚರ್ಚೆಗಳಲ್ಲಿ ನಾನು ಕೂಡ ಇದ್ದೇ ಇದೆ. ಭಗವಂತ ಆ ನಿತ್ಯ ನರಕಕ್ಕೆ ಯೋಗ್ಯರಾದಂತಹ ಯೋಗ್ಯತೆ ಇದ್ದವರನ್ನ ಬದಲು ಮಾಡುವುದು ಬೇಡ, ಅವ್ರ ಯೋಗ್ಯತೆಯನ್ನು ನಾಶಪಡಿಸುವುದು ಬೇಡ, ಅವರನ್ನು ಸೃಷ್ಟಿಗೇ ತರುವುದು ಬೇಡ ಅಂತ ಒಂದು ಪ್ರಶ್ನೆ. ಸೃಷ್ಟಿಗೇ ತರುವುದು ಬೇಡ, ಅವರು ಅಸೃಜ್ಯಾವಸ್ಥೆಯಲ್ಲಿ ಹಾಗೆ ಇದ್ದು ಬಿಡ್ಲಿ. ಸಮಸ್ತ ಸೃಷ್ಟಿವಾದ ಮತ್ತು ಮುಷ್ಟಿ ಸೃಷ್ಟಿವಾದ ಅಂತ ಎರಡು ವಾದಗಳು ನಮ್ಮಲ್ಲಿವೆ. ಮುಷ್ಟಿ ಸೃಷ್ಟಿವಾದದ ಪ್ರಕಾರ ಈ ಕಲ್ಪದಲ್ಲಿ ಒಂದಿಷ್ಟು ಜೀವರನ್ನ, ಈ ಹಿಂದಿನ ಕಲ್ಪದಲ್ಲಿ ಒಂದಿಷ್ಟು ಜೀವರನ್ನ, ಮುಂದಿನ ಕಲ್ಪದಲ್ಲಿ ಮತ್ತೊಂದಿಷ್ಟು ಜೀವರನ್ನ ಸೃಷ್ಟಿಗೆ ತರ್ತಾನೆ. ಆವಾಗ ನಿತ್ಯ ನರಕಕ್ಕೆ ಯೋಗ್ಯರಾದವರನ್ನು ಸೃಷ್ಟಿಗೆ ತರುವುದು ಬೇಡ ಅಂತ ಆಕ್ಷೇಪ. ಸಮಸ್ತ ಸೃಷ್ಟಿವಾದ, ಎಲ್ಲ ಅನಂತ ಜೀವರು ಎಲ್ಲ ಕಾಲದಲ್ಲೂ ಸೃಷ್ಟಿಯಲ್ಲಿ ಇದ್ದಾರೆ ಅಂತ ಇನ್ನೊಂದು ವಾದ ಇದೆಯಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ನನ್ನದು ಮುಷ್ಟಿ ಸೃಷ್ಟಿವಾದ, ನನ್ನದು ಮತ್ತು ಬನ್ನಂಜಿ ಗೋವಿಂದಾಚಾರ್ಯರು ಮೊದಲಾದವರದು. ಆದರೆ ಸಮಸ್ತ ಸೃಷ್ಟಿವಾದವನ್ನು ಒಪ್ಪುವವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅನೇಕ ವಿದ್ವಾಂಸರು ನನ್ನ ಗೌರವಕ್ಕೆ ಪಾತ್ರರಾದವರೇ ಇದ್ದಾರೆ. ಅದರಲ್ಲಿ ಯಾವುದು ಒಪ್ಪಬೇಕು ಅಂತ ನಿಮಗೆ ಬಿಟ್ಟದ್ದು, ಅದು ಆ ಕಡೆ ಇರಲಿ. ಸಮಸ್ತ ಸೃಷ್ಟಿವಾದದಲ್ಲಿಯೂ ಕೂಡ ಆ ನಿತ್ಯ ನರಕಕ್ಕೆ ಹೋಗುವ ಯೋಗ್ಯತೆ ಇದ್ದವರು ಈಗಾಗಲೇ ಏನು ಸೃಷ್ಟಿಯಲ್ಲಿದ್ದಾರಲ್ಲ, ಅವರನ್ನ ಸಂಸಾರದಲ್ಲೇ ಹಾಗೆ ಅವನು ತೊಳಲಾಡಿಸ್ತಾ ಇರಲಿ. ಒಂದಿಷ್ಟು ಸುಖ ಒಂದಿಷ್ಟು ದುಃಖ ಹೀಗೂ ಬರ್ತಿರ್ತದಲ್ಲ ಅವರಿಗೆ.
ನಿತ್ಯ ನರಕಕ್ಕೆ ಹೊರಟು ಹೋದ್ರೆ ಮತ್ತೆಂದು ಮರಳಿ ಬರ್ಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಬಂದ್ಬಿಡ್ತದೆ. ಅದು ಬೇಡ, ಆ ಥರ ಮಾಡೋದು ಬೇಡ ಭಗವಂತ ಅವರಿಗೆ. ಸಂಸಾರದಲ್ಲೇ ಅವ್ರನ್ನ ಹಾಗೆ ಮುಂದುವರಿಸಲಿ ಅಂತ ಹೀಗೆ ಎಲ್ಲ ಪ್ರಶ್ನೆಗಳನ್ನ ನಾವು ಎದುರಿಸಿದ್ದಿದೆ. ಅಧ್ಯಯನದ ಹಂತದಿಂದ ಆರಂಭಿಸಿ ಬಹಳ ಹಿಂದಿನ ಕಾಲದಿಂದಲೂ, ಅಂದರೆ ನಮ್ಮ ಹಿಂದಿನ ಕಾಲ, ಬಹಳಷ್ಟು ವರ್ಷಗಳ ಹಿಂದೆ ಕೂಡ. ಅದರ ಅರ್ಥ ಅವರು ನಿತ್ಯ ನರಕಕ್ಕೆ ಯೋಗ್ಯರು, ಅವ್ರ ಯೋಗ್ಯತೆ ಹಾಗೇ ಇದೆ. ಆದರೆ ಅವರನ್ನ ನಿತ್ಯ ಸಂಸಾರಿಗಳಾಗಿ ಹಾಗೆ ಇಟ್ಟುಬಿಡ್ಲಿ ಅಂತ, ಅವ್ರ ಯೋಗ್ಯತೆಯನ್ನು ಬದಲು ಮಾಡಲಿ ಅಂತ ಕೇಳಿದಂಗೆ ಅದು. ಅವ್ರ ಯೋಗ್ಯತೆಯನ್ನು ಭಗವಂತ ಬದಲು ಮಾಡುವುದು ಬೇಡ, ಆದರೆ ಹೀಗೆ ಮಾಡಲಿ ಅಂತ ಇನ್ನೊಂದು ಮಾತಿನಿಂದ ಭಗವಂತ ಅವ್ರ ಯೋಗ್ಯತೆಯನ್ನು ಮೊದಲು ಮಾಡುವುದು ಬೇಡ, ಆದರೆ ಹೀಗೆ ಮಾಡಲಿ, ಅವ್ರನ್ನ ನಿತ್ಯ ನರಕಕ್ಕೆ ದೂಡುವುದು ಬೇಡ, ಸಂಸಾರದಲ್ಲಿ ಹಾಗೆ ಮುಂದುವರಿಸ್ತಾ ಇರಲಿ, ಸರ್ವಶಕ್ತಿ ಸ್ವತಂತ್ರ ಆಗುವ ಅವನು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತೇವೆ. ಅಂತೂ ನಿತ್ಯ ನರಕಕ್ಕೆ ಯೋಗ್ಯರಾದವರನ್ನ ನಿತ್ಯ ನರಕಕ್ಕೆ ತಳ್ಳುವುದು ಬೇಡ, ಸಂಸಾರದಲ್ಲಿ ಹಾಗೆ ಮುಂದುವರಿಸಲಿ, ಅಥವಾ ಅವರನ್ನ ಸದ್ಗತಿಗೆ ಕಳಿಸುವ ಪ್ರಯತ್ನ ಒಂದು ಏರ್ಪಾಡು ಮಾಡಲಿ ಭಗವಂತ ಅಂತಾನೆ ಪ್ರಶ್ನೆ ಕೇಳಬಹುದು. ಪ್ರಶ್ನೆ ಕೇಳೋರು ಹೀಗೆ ಕೇಳಬಹುದು. ಯಾಕೆಂದ್ರೆ ನಿತ್ಯ ನರಕಕ್ಕೆ ಭಾಗಿಗಳಾದವರನ್ನು ಕೂಡ ಸಂಸಾರದಲ್ಲಿ ಹಾಗೆ ಮುಂದುವರಿಸಲಿ ಅಂತ ಕೇಳಿದ್ರೆ ಅವ್ರ ಸ್ವಭಾವವನ್ನು ಬದಲಾಯಿಸಲಿ ಅಂತ ಕೇಳಿದಂಗೆನೆ. ಮತ್ತೆ ಹಾಗೆ ಕೇಳುವವರು ಆಗಿದ್ರೆ ಅವರು ಶಾಶ್ವತವಾದ ಸದ್ಗತಿಗೆ ಮೋಕ್ಷಕ್ಕೆ ಹೋಗುವಂಥವ್ರಾಗಲಿ, ಅವರ ಸ್ವಭಾವ ಬದಲು ಮಾಡಲಿ ಭಗವಂತ ಅಂತಲೇ ಕೇಳಿದಂತೆ. ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ. ಭಗವಂತ ಅವರನ್ನು ಸಂಸಾರಕ್ಕೆ ಸೃಷ್ಟಿಗೆ ತರುವುದೇ ಬೇಡ ಅನ್ನುವ ಪ್ರಶ್ನೆಗೆ ಏನು ಉತ್ತರ ಹೇಳೋದು? ತನುಹೃತ್ ಸ್ವಭಾವ ಸಂಭೂತೆಯೇ ಅಂತ ಅದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಸಾತ್ವಿಕ ಆಗಿರಲಿ, ರಾಜಸ ಆಗಿರಲಿ, ತಾಮಸ ಆಗಿರಲಿ, ಅವನವನ ವ್ಯಕ್ತಿತ್ವದ ಹೂವು ಆ ಸ್ವಭಾವ ಪೂರ್ಣ ಅರಳಬೇಕು. ಅದಕ್ಕಾಗಿ ಭಗವಂತ ಕೆಲಸ ಮಾಡ್ತಾನೆ. ಶುದ್ರ ಮಿಶ್ರಾಣಿಯು ಬೀಜಾನಿ, ಈ ಎಲ್ಲಾ ಜೀವರು ಕೂಡ ಒಂದೊಂದು ಬೀಜದಂತೆ. ಕೆಲವರು ತರಕಾರಿ ಬೀಜಗಳು, ಕೆಲವು ಹೂವಿನ ಬೀಜಗಳು, ಕೆಲವು ಹಣ್ಣಿನ ಬೀಜಗಳು, ಕೆಲವು ಧಾನ್ಯದ ಬೀಜಗಳು, ಕೆಲವು ಬಹಳ ದೊಡ್ಡ ದೊಡ್ಡ ವೃಕ್ಷದ, ಆಲವೃಕ್ಷ ಮತ್ತೆ ಅಶ್ವತ್ಥ ವೃಕ್ಷ, ಹುಣಸೆ ವೃಕ್ಷ, ಇಂಥ ವೃಕ್ಷದ ಬೀಜಗಳು ಕೆಲವರು. ಇವರೆಲ್ಲ ಬೀಜದಂತೆ ಇದ್ರೆ ಈ ಜೀವರು, ಹಾಗಾದ್ರೆ ಭಗವಂತ ಅವರನ್ನು ಪ್ರೇರಿಸುವ ಭಗವಂತ ಮಳೆಯಂತೆ ಅಂತ ದೃಷ್ಟಾಂತ ಕೊಡುವವರು ಕೆಲವರಿದ್ದಾರೆ. ಮಳೆಯಂತೆ ಅವನ ಕೆಲಸ ಮಳೆ ಬರೆಸೋದು ಮಾತ್ರ. ಅವನು ಬೇವಿನ ಬೀಜದ ಮೇಲೆ ಮಳೆಗರೆದು ಇದರಿಂದ ಮಾವಿನ ಮರ ಹುಟ್ಟಲಿ ಅಂತ ಮಳೆ ಎಂದು ಅಪೇಕ್ಷೆ ಪಡೋದಿಲ್ಲ. ಮಾವಿನ ಬೀಜದ ಮೇಲೆ ಮಳೆ ನೀರು ಬಿದ್ದು ಆ ಮೋಡ ಅಥವಾ ಮಳೆ ನೀರು ಇದರಿಂದ ಮತ್ತೊಂದು ಯಾವುದೋ ಬೀಜ ಹುಟ್ಟಲಿ ಅಂತ ಅದು ಅಪೇಕ್ಷೆ ಪಡೋದೂ ಇಲ್ಲ. ಹಾಗೆ ಅಪೇಕ್ಷೆ ಪಟ್ಟಿದ್ದರಿಂದ ಅದಕ್ಕೆ ಆಗಬೇಕಾದ ಲಾಭವೂ ಇಲ್ಲ. ಅಂತೂ ಮಳೆಯಂತೆ ಭಗವಂತ ಸಾಕ್ಷಿಯಾಗಿ, ನಿಷ್ಪಕ್ಷಪಾತಿಯಾಗಿ, ವೈಷಮ್ಯ ನಿರ್ಘೃಣ್ಯಗಳಿಲ್ಲದೆ ಮಳೆ ಸುರಿಸುವ ಕೆಲಸವನ್ನು ಮಾಡ್ತಿರ್ತಾನೆ. ಅದರಿಂದ ಏನಾಗಬೇಕೋ ಅದು ಆಗ್ತಿರ್ತದೆ. ಯಾರ್ಯಾರು ತಮ್ಮ ಯೋಗ್ಯತೆಯನ್ನು ಹೇಗೆ ಡೆವಲಪ್ ಮಾಡ್ಕೋತಾರೋ ಹಾಗೆ ಆಗ್ತಿರ್ತದೆ ಅಂತ ಹೇಳ್ತಾರೆ. ಒಂದು ದೃಷ್ಟಿಯಿಂದ ಅದು ಯೋಗ್ಯವಾಗಿದೆ. ಇಷ್ಟಾದರೂ ಜೀವ ವಿರೋಧಿ, ಜೀವನ ಮೌಲ್ಯಗಳಿಗೆ ವಿರೋಧಿ ಈ ಮಧ್ವ ಸಿದ್ಧಾಂತ. ಸಾತ್ವಿಕರು, ರಾಜಸರು, ತಾಮಸರು ಅನ್ನೋ ವಿಭಾಗ, ಇದನ್ನೆಲ್ಲ ನಾವು ಒಪ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಸಿದ್ಧಾಂತದ ಮೇಲೆ ಆಕ್ರಮಣಗಳು ಮೇಲಿನ ಮೇಲೆ ನಡೀತಾನೆ ಇರ್ತವೆ.